ಹಲೋ ಸ್ಟೂಡೆಂಟ್ಸ್, ಈ ಪ್ರಶ್ನೆ ಬಿಡಿಸೋಣ. ಈ ಪ್ರಶ್ನೆಯು ಸರ್ಕಲ್ ದಲ್ಲಿ ಬರುತ್ತದೆ. ಓಕೆ, ಕೊನೆ ಸೆಕ್ಷನ್. ಫೈಂಡ್ ದ ಸೆಂಟರ್ ಅಂಡ್ ರೇಡಿಯಸ್ ಆಫ್ ದಿ ಸರ್ಕಲ್. ಇದು ಸರ್ಕಲ್ ಕೊಡಲಾಗಿದೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 8x ಪ್ಲಸ್ 10y ಮೈನಸ್ 8 0 ಅಂತ ಸರ್ಕಲ್ ಇಕ್ವೇಶನ್ ಕೊಡಲಾಗಿದೆ. ಇದನ್ನು ನಾವು ಉಪಯೋಗಿಸಿಕೊಂಡು ಅದರ ಸೆಂಟರ್ ಯಾವುದು ಮತ್ತು ರೇಡಿಯಸ್ ಯಾವುದು ಕಂಡು ಹಿಡಿಬೇಕು. ಓಕೆ, ಮೊದಲಿಗೆ ನಾವು ಇಕ್ವೇಶನ್ ಬರೆದುಕೊಳ್ಳೋಣ. ಕೊಟ್ಟಂತ ಇಕ್ವೇಶನ್ ಇದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 8x ಪ್ಲಸ್ 10y ಮೈನಸ್ 8 0 ಅಂತಿದೆ. ಓಕೆ, ನಾವು ಸೆಂಟರ್ ಬೇಕಾಗಿದೆ. ನಾವು ಯಾವ ರೀತಿ ಮಾಡೋದು? ಸೆಂಟರ್ ಅಂದ್ರೆ ಮೈನಸ್ ಜಿ ಮೈನಸ್ ಎಫ್ ಅಂದ್ರೆ ರೇಡಿಯಸ್ ಆಗಿರ್ತಿ ಬರ್ತದೆ. ರೇಡಿಯಸ್ ಆರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಜಿ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಮೈನಸ್ ಸಿ. ಈ ರೀತಿ ನಾವು ಸೆಂಟರ್ ಮತ್ತು ರೇಡಿಯಸ್ ಕಂಡುಹಿಡಿಯೋಣ. ಜನರಲ್ ಇಕ್ವೇಶನ್ ಬರುತ್ತಿರ್ತದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2fy ಪ್ಲಸ್ ಸಿ ಈಕ್ವಲ್ ಟು 0 ಅಂತ ಬರುತ್ತೆ. ಈ ಇಕ್ವೇಶನ್ ನಾವು ಕಂಪೇರ್ ಮಾಡಿದರೆ 2g ಈಕ್ವಲ್ ಟು 8 ಬರುತ್ತದೆ. ಅಂದ್ರೆ g ಈಕ್ವಲ್ ಟು ಏನಾಯ್ತು ಇಲ್ಲಿ 8/2 ಆಗುತ್ತದೆ. ಅಂದ್ರೆ g ಈಕ್ವಲ್ ಟು 4 ಬಂತು. ಓಕೆ, ನಂತರ 2f ಕೋಎಫಿಷಿಯಂಟ್ ಆಫ್ f ತಗೋ. ನಾವು 2f ಕೋಎಫಿಷಿಯಂಟ್ ಆಫ್ y ಕಂಪೇರ್ ಮಾಡಿದ್ರೆ 2f ಈಕ್ವಲ್ ಟು 10 ಬರುತ್ತದೆ. ಅಂದ್ರೆ f ಈಕ್ವಲ್ ಟು 10/2 ಅಂದ್ರೆ f ಈಕ್ವಲ್ ಟು ಏನು ಬಂತು? f ಈಕ್ವಲ್ ಟು 5 ಬಂತು. ಅಂದ್ರೆ ಸೆಂಟರ್ ಏನಾಯ್ತಿಲ್ಲ ನಮ್ದು? ಸೆಂಟರ್ ಮೈನಸ್ ಜಿ ಅಂಡ್ ಮೈನಸ್ ಎಫ್ ಅಂತಿದೆ. ಅಂದ್ರೆ ಇದು ಮೈನಸ್ ಜಿ ಅಂದ್ರೆ ಮೈನಸ್ ಸೈನ್ ಜಿ ವ್ಯಾಲ್ಯೂ ಎಷ್ಟಿದೆ? 4 ಇದೆ, ಮೈನಸ್ 4 ಆಯ್ತು. ಮೈನಸ್ ಎಫ್ ಎಷ್ಟಿದೆ? 5 ಇದೆ, ಮೈನಸ್ 5 ಆಯ್ತು. ನಂತರ ರೇಡಿಯಸ್ ಕಂಡುಹಿಡಿಯೋಣ. ಆರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಜಿ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಮೈನಸ್ ಸಿ. ಜಿ ಅಂದ್ರೆ ಎಷ್ಟಿದೆ? ಇದು ಜಿ ವ್ಯಾಲ್ಯೂ, ಇದು ಜಿ ವ್ಯಾಲ್ಯೂ, ಇದು ಎಫ್ ವ್ಯಾಲ್ಯೂ. ಅಂದ್ರೆ ಸಿ ಈಕ್ವಲ್ ಟು ಇಲ್ಲಿ ಮೈನಸ್ 8 ಇದೆ. ಓಕೆ, ಜಿ ಸ್ಕ್ವೇರ್ ಮಾಡಿದರೆ 4 ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ 5 ಸ್ಕ್ವೇರ್ ಮೈನಸ್ ಸಿ. ಸಿ ಏನಿದೆ? ಮೈನಸ್ 8 ಇದೆ. ಓಕೆ, ನಾವು ಆರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಇದಾಯ್ತು 16 ಪ್ಲಸ್ 25 ಮೈನಸ್ ಮೈನಸ್ ಎಷ್ಟಾಯ್ತು? ಪ್ಲಸ್ 8 ಆಯ್ತು. ಓಕೆ, ಇದಾದ ನಂತರ ಆರ್ ಈಸ್ ಈಕ್ವಲ್ ಟು 16 ಪ್ಲಸ್ 25 ಪ್ಲಸ್ 8 ಇದಾಯ್ತು 14 ಆಯ್ತು. ಸ್ಕ್ವೇರ್ ರೂಟ್ ಆಫ್ 49 ಆಯ್ತು. ಅಂದ್ರೆ ಆರ್ ಈಸ್ ಈಕ್ವಲ್ ಟು ಎಷ್ಟಾಯ್ತು? 7 ಬಂತು. ಅಂದ್ರೆ ಇಲ್ಲಿ ಸೆಂಟರ್ ಮೈನಸ್ 4 ಮೈನಸ್ 5 ಅಂಡ್ ರೇಡಿಯಸ್ 7. ಅಂದ್ರೆ ಆಪ್ಷನ್ ಬಿ ಇಸ್ ಎ ಕರೆಕ್ಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂತ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನಿಮಗೆ ಬೇರೆ ಮ್ಯಾಥಮೆಟಿಕ್ಸ್ ವಿಡಿಯೋ ಬೇಕಾದ್ರೆ ಯೂಟ್ಯೂಬ್ ಪ್ಲೇಸ್ ನಲ್ಲಿ ಹೋಗಿ ಐ ಬಟನ್ ನಲ್ಲಿ ಕೆಲವು ಲಿಂಕ್ಸ್ ಇವೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಲವು ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್